ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯಕ್. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್. ಜೈ ಹಿಂದ್ ಮೇಡಮ್. ಅಲ್ಲಿದ್ದಾಗ ನಿಮ್ಗೆ ಪ್ರತಿ ಕ್ಷಣವೂ ಒಂದು ಹಂತದಲ್ಲಿ ಸಾವು ಯಾವತ್ತೂ ಬರಬಹುದು ಅಂತಾನೆ ಇರುತ್ತೆ. ಯಾವ ರೂಪದಲ್ಲಿ ಯಾವ ಸಮಯದಲ್ಲೂ ಬರಬಹುದು. ನಾವು ಅದೇ ಟೈಮ್ ಮದುವೆ ಮಾಡ್ಬೇಕಂತ ಹೆಣ್ಣು ತೋರಿಸಿದಾಗ ಇದನ್ನೇ ಹೇಳಿದ್ವಿ, ನೋಡಿದ್ವಿ. ನೋಡಿದ ನಂತರ ನಾನು ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ಶ್ರೀಲಂಕಾದಿಂದ ಹೊರಗೆ ಬಂದ ನಂತರನೇ ಸಾಧ್ಯ ಅದ. ಯಾಕಂದ್ರೆ ನಮ್ಮ ಪ್ರಾಣಿ ಯಾವಾಗ ಹೋಗ್ತದ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅಷ್ಟು ಡೇಂಜರಸ್ ಸಿಚುವೇಶನ್ ಅಲ್ಲೇ ಅದ. ಇಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋದಿವಿ, ಮ್ಯಾರೇಜ್ ಮಾಡ್ಕೊಂಡು ಹೋದಿವಿ, ಮತ್ತೆ ಅಲ್ಲಿ ನಮ್ದು ಡೆತ್ ಆಯ್ತು. ಎಷ್ಟು ಕೇಸಸ್ ಆಗಿವೆ. ಸೊ ಮ್ಯಾರೇಜ್ ಮಾತ್ರ ಶ್ರೀಲಂಕಾದಿಂದ ಹೊರಗೆ ಬಂದ ನಂತರನೇ ಮಾಡ್ತೀವಿ. ನಿನ್ನೆ ಮದುವೆ ಮಾಡ್ಕೊಂತೀನಿ. 1.5 years ವೇಟ್ ಮಾಡಿದ್ರು ಅವರು. ನಿಮ್ಮ ಮನೆಯವರ? ನಮ್ಮ ಮನೆಯವರು. ಅಂದ್ರೆ ನೀವು ಹೋಗುವಾಗ ನೋಡ್ಕೊಂಡು ಹೋಗಿದ್ರಿ? ಬರೀ ನೋಡ್ಕೊಂಡು ಹೋಗಿದ್ವಿ. ಎಂಗೇಜ್ಮೆಂಟ್ ಮಾಡೋದು ಬೇಡ, ಮದುವೆ ಆಗೋದು ಬೇಡ, ಏನಾಗೋದು ಬಂದ ನಂತರ. ಅವರಿಗೆ ಬಹುಶಃ ನಿಮ್ಮಂತ ಸೈನಿಕರನ್ನೇ ಮಾಡ್ಕೋಬೇಕು ಅಂತ ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಅವ್ರ ಕಾದ್ರೇನೋ ಅಲ್ವಾ? ತುಂಬಾ ಸಂತೋಷ ಆಗುತ್ತೆ. ಇದು ಒಂದು ಖಾಸಗಿ ಅನುಭವ ಅಲ್ವಾ? ಅವರು ಕಾಯೋದು ನಿಮ್ಗೋಸ್ಕರ. ಇಂಥ ಕಥೆಗಳನ್ನ ನಾವು ಸೈನಿಕರ ಬಾಳ್ನಲ್ಲಿ ಬಹಳ ಬಾರಿ ಕೇಳ್ತಿರ್ತೀವಿ. ತುಂಬಾ ಜನ ಸೈನಿಕರು ಈ ತರದ ಕಥೆಗಳನ್ನ ಹೇಳ್ತಾರೆ. ಸೈನಿಕರು ಅಂದ್ರೆ ಸೈನ್ಯದಲ್ಲಿರುವ ಯಾವುದೇ ಅಧಿಕಾರಿ ಆಗಿರ್ಬೋದು ಅಥವಾ ಯಾವುದೇ ರ್ಯಾಂಕ್ ಆಗಿದ್ರು ಅವರ ಬಾಳ್ನಲ್ಲಿ ಇಂಥ ಅನೇಕ ಕಥೆಗಳಿರ್ತವೆ. ಅಲ್ಲಿ ಯಾರೋ ಊರ್ನಲ್ಲಿ ಅವ್ರನ್ನ ಕಾಯ್ತಾನೆ ಇರ್ತಾರೆ. ಅದು ತಂದೆ ತಾಯಿ ಆಗಿರ್ಬೋದು, ಅಥವಾ ಮದುವೆ ಆದ್ಮೇಲೆ ಹೆಂಡತಿ ಮಕ್ಕಳು ಆಗಿರ್ಬೋದು, ಅಥವಾ ಮದುವೆ ಆಗಕ್ಕೇನೆ ಕಾಯ್ತಾ ಎಷ್ಟೋ ವರ್ಷ ಕಾದವರು. ಇಂಥ ಸಾಕಷ್ಟು ಕಥೆಗಳು ಅವರ ಜೀವನದಲ್ಲಿ. ಫಾದರ್ ಬಹಳಷ್ಟು ವರಿಡ್ ಇದ್ದರು. ಈ ಶ್ರೀಲಂಕಾದಲ್ಲಿ ನಾವು ದಿವಸ ಪೇಪರ್ ನಲ್ಲಿ ಓದ್ತಪ್ಪ, ನೀ ಅಂತ ಯುದ್ಧ ರಂಗದಲ್ಲಿ ನೀನು ಹೋಗ್ತಾ ಇದ್ದಿ. ನಮ್ಗಂತ ದೊಡ್ಡ ಚಿಂತೆ ಆಗದ. ನಮ್ಗೆ ಚಾಯ್ಸೇ ಇಲ್ಲ. ನಾವ್ ಎಲ್ಲಿ ಪೋಸ್ಟಿಂಗ್ ಆರ್ಡರ್ ಕೊಡ್ತಾರ ಅಲ್ಲಿಗೆ ಹೋಗ್ಲೇಬೇಕು. ಬಟ್ ಅಲ್ಲಿಂದ ಶ್ರೀಲಂಕಾದಿಂದ ಬಂದ ನಂತರ ನಮ್ಗೆ ಏನ್ ಅನ್ಸ್ತಂದ್ರೆ, ವಾರ್ ಝೋನ್ದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಪುಣ್ಯ ಬೇಕು. ಯಾಕಂದ್ರೆ ಇದುವರೆಗೆ ನಾವ್ ಏನಾದ್ರೂ ಮಾತಾಡಿದ್ರೆ ಶ್ರೀಲಂಕಾ ಬಗ್ಗೆ ಮಾತಾಡ್ತೀವಿ, ವಾರ್ ಝೋನ್ ಬಗ್ಗೆ ಮಾತಾಡ್ತೀವಿ. ಒಂದ್ ವೇಳೆ ಅಪರ್ಚುನಿಟಿ ಸಿಕ್ಕಿದಿಲ್ಲಪ್ಪ ನಮ್ಗೆ ಮಾತಾಡಕ್ಕೂ ಅವಕಾಶ ಇರ್ತದೆ. ಸೊ ಒಂದು ಅಪರ್ಚುನಿಟಿ ಸಾವು ಬರ್ತದೋ ಬಿಡ್ತದೋ, ಅದು ದಟ್ ಇಸ್ ಅ ಡಿಫರೆಂಟ್. ನಾವ್ ಯಾವಾಗ ಸಹಾಯಕನೇ ತಯಾರಾಗಿದ್ದ ಯಾವ ಏರಿಯಾ ಯಾವ ವಾರ್ ಫೀಲ್ಡ್ ಹೆದರ್ಬಾರ್ದು. ಅದೇ ಯಾವುದೇ ಸೈನ್ಯದ ಒಂದು ಏನ್ ಹಿರಿತನ ಅಂತ. ಅವರು ಹೋಗೋದೇ ಸಾವಿಗೆ ತಯಾರಾಗಿ ಹೋಗ್ತಾರೆ. ವಾಪಸ್ ಬಂದ್ರೆ ಅದು ಮನೆಯವರಿಗೆ ಅವ್ರು ಕೊಡುವಂತಹ ಒಂದು ಕೊಡುಗೆ ಅಂತಲೇ ಹೇಳ್ಬಹುದು ಅಷ್ಟೇ ಹೊರತು, ಅವರು ದೇಶಕ್ಕಾಗಿ ತಮ್ಮ ಪ್ರಾಣ ಕೊಡೋದೇ ದೊಡ್ಡ ಕೊಡುಗೆ ಅಂತಾನೆ ತಿಳ್ಕೊಂಡು ನಂಬ್ಕೊಂಡೇ ಎಲ್ಲರೂ ಹೋಗ್ತಿರ್ತಾರೆ. ನೀವು ಅಲ್ಲಿಂದ ಶ್ರೀಲಂಕಾದಿಂದ ಬಂದ್ಮೇಲೆ ಮತ್ತೆ ಕಾಶ್ಮೀರ ಹೋಗ್ತೀರಾ. ಕಾಶ್ಮೀರದಲ್ಲಿ ಕೂಡ ಆ ಹೊತ್ತಿಗೆ 1990ರ ನಂತರ ಅಲ್ಲಿ ಬಹಳಷ್ಟು ಪ್ರಕ್ಷುಬ್ಧವಾದ ವಾತಾವರಣ ಇತ್ತು. ಕಾಶ್ಮೀರದಲ್ಲಿ ನೀವು ಎಲ್ಲಿಗೆ ಕೆಲಸ ಮಾಡ್ಬೇಕು? ನಾವು ಸ್ಟಾರ್ಟಿಂಗ್ ಕಾಶ್ಮೀರ ಅಂತಂದ್ರೆ ಫಸ್ಟ್ ಲಡಾಖ್ದಲ್ಲಿ ಕೆಲಸ ಮಾಡಿದ್ವಿ. ಲಡಾಖ್ದಲ್ಲಿ ಕೆಲಸ ಮಾಡಿದ ನಂತರ ಪ್ರಾಪರ್ ಕಾಶ್ಮೀರದಲ್ಲಿ ಕೆಲಸ ಮಾಡಿದ್ರೆ, ಅವಾಗ ನಾವು ಲಡಾಖ್ದಲ್ಲಿ ಇದ್ದಾಗ 87-88ದಲ್ಲಿ ಬಹಳ ಪೀಸ್ಫುಲ್ ಇತ್ತು. ಬಹಳ ಇಟ್ ಇಸ್ ಲೈಕ್ ಸ್ವಿಟ್ಜರ್ಲ್ಯಾಂಡ್ ಇತ್ತು. ಅಲ್ಲಿ ಆಕ್ಚುಲಿ ಸ್ಟಾರ್ಟ್ ಆದದ್ದು 89ರಿಂದ ಸ್ಟಾರ್ಟ್ ಆಯ್ತು. ನಾವು ಸೀರೀಸ್ ಆಫ್ ಇವೆಂಟ್ಸ್ ಏನಾದಪ್ಪ ಅಂದ್ರೆ, ನಾವು ಇದರಿಂದ ಬಂದ ಕೂಡಲೇ ಶ್ರೀಲಂಕಾದಿಂದ ಬಂದ ಕೂಡಲೇ ಸ್ಟ್ರೇಟ್ ವೇ ಅಮೃತ್ಸರ್ಗೆ ಹೋದ್ವಿ, ಗೋಲ್ಡನ್ ಟೆಂಪಲ್. ಯಾಕಂದ್ರೆ ಅಮೃತ್ಸರದಲ್ಲಿ ಅಷ್ಟೊತ್ತಿಗೆ ಬಿಂದ್ರಣ್ಣವರಿಂದ ಡೆತ್ ಆಗಿ ಆಪರೇಷನ್ ಬ್ಲೂ ಸ್ಟಾರ್ ಆಗಿ, ಬಟ್ ಅಲ್ಲಿ ಆಪರೇಷನ್ ಸರಿ ಆಗ್ತಾ ಇತ್ತು. ಸೊ ನಮ್ದು ಅಲ್ಲಿವರೆಗೆ ವಾರ್ ಝೋನ್ ಟೈಪ್ ನಮ್ದು ನೌಕರಿ ಇರ್ತದೆ. ಆಪರೇಷನ್ ರಕ್ಷಕ್ ಅಂತಕ್ಕೊಂದು ನಾವು ಗುರುದಾಸ್ಪುರ, ಅಮೃತ್ಸರ್ ಈ ಬೆಲ್ಟ್ದಲ್ಲಿನೇ ಆಪರೇಟ್ ಮಾಡ್ತಿದ್ವಿ. ಅದಾದ ನಂತರ ನಮ್ಮಲ್ಲಿ ಸರ್ವಿಸ್ ಮಾಡ್ಬೇಕಾದ್ರೆ ಎವ್ರಿ 2 years ಟ್ರಾನ್ಸ್ಫರ್ ಆಗ್ತದೆ. 18 months to 2 years ಇದು ಮ್ಯಾಕ್ಸಿಮಮ್ ಎನಿ ಪ್ಲೇಸ್. ಸೊ ಅದರಂಗ ನಾವು ಕಾಶ್ಮೀರದಲ್ಲಿ ಇದ್ದಾಗ ಒಂದು ಉದಂಪುರದಲ್ಲಿ ಮಾಡಿದ್ದೀನಿ, ರಜೌರಿಯಲ್ಲಿ ಮಾಡಿದ್ದೀನಿ, ಪುಂಚದಲ್ಲಿ ಮಾಡಿದ್ದೀನಿ.
ಶ್ರೀನಗರ ಪ್ರಾಪರ್ ಶ್ರೀನಗರದಲ್ಲಿ ಮಾಡಿದ್ದೀನಿ. ಎಲ್ಲ ಅಂದ್ರೆ ಏನ್ ಹೆಸರು ಹೇಳಿದ್ರಿ, ಇಲ್ಲಿ ಎಲ್ಲವೂ ಪ್ರತಿದಿನವೂ ಏನಾದ್ರೂ ನಡೀತಾ ಇತ್ತು ಅವಾಗ. ಇದು ಪುಂಚದಲ್ಲಿ ಇದು ಏನಪ್ಪಾ ಅಂದ್ರೆ ಯು ಕ್ಯಾನ್ ಸಿ ದ ಬಾರ್ಡರ್, ಅಲ್ಲಿ ಪಾಕಿಸ್ತಾನ ಇಂಡಿಯಾ ಬಾರ್ಡರ್ ಏನಿರ್ತದಲ್ಲಿ LOC, ಸೊ ಆ ಏರಿಯಾದಲ್ಲಿ ಇದ್ವಿ. ಆಮೇಲೆ ಶ್ರೀನಗರದಲ್ಲಿ ಅಂದ್ರೆ ಪ್ರಾಪರ್ ಶ್ರೀನಗರದಲ್ಲಿ ಇದ್ವಿ, ಅಂದ್ರೆ ಒಂದು ಟ್ರಾನ್ಸಿಟ್ ಕ್ಯಾಂಪ್ ಅಂತ ಅಲ್ಲಿ ಪೋಸ್ಟಿಂಗ್ ಇತ್ತು 2010ರಿಂದ 2012ರವರೆಗೆ. ಮತ್ತೆ ಉದಂಪುರದಲ್ಲಿದ್ದಾಗ ಉದಂಪುರದಲ್ಲಿ ಹೆಡ್ ಕ್ವಾರ್ಟರ್, ಬಟ್ ನಮ್ಮ ಆಪರೇಟಿಂಗ್ ಏರಿಯಾಸ್ ರಜೌರಿ ಮತ್ತೆ ಪುಂಚ್. ಸೊ ಈ ಏರಿಯಾದಲ್ಲಿ ನಾನು ಇದು ಮಾಡೀನಿ. ಬಟ್ ಅಲ್ಲಿ ಟೆರರಿಸಮ್ ಆಗಲಿ ಇದಾಗಲಿ ಅಷ್ಟೊತ್ತಿಗೆ ಏನಾಗ್ಬಿಡುತ್ತೆ, ಇನ್ಕ್ರೀಸ್ ಆಯ್ತಲ್ಲ, ಇನ್ಕ್ರೀಸ್ ಆದ ಕೂಡಲೇ ಅಲ್ಲಿ ಕಾಶ್ಮೀರದಲ್ಲಿ ರಾಷ್ಟ್ರೀಯ ರೈಫಲ್ಸ್ ಅಂತಕ್ಕೊಂದು ಕೆಲವೊಂದು ಫೋರ್ಸ್ ಕ್ರಿಯೇಟ್ ಆಯ್ತು. ಅವರು ಚೆನ್ನಾಗಿ ಟ್ಯಾಕಲ್ ಮಾಡ್ತಾ ಬಂದ್ರು. ಈ 90ರ ಹೊತ್ತಿಗೆ ಕಾಶ್ಮೀರದಲ್ಲಿ ಏನು ಸಾಕಷ್ಟು ಗಲಭೆಗಳು ಹೆಚ್ಚು ಕಡಿಮೆ 1 ದಶಕದ ಕಾಲ ನಡೆದಿತ್ತು ಅವಾಗ. ಹಾಗೆ ನೀವು ಅಲ್ಲಿದ್ದಾಗ ನಿಮ್ಗೆ ಆ ಥರದ ಅನುಭವಗಳು? ಅಲ್ಲಿ ಏನಂತಂದ್ರೆ ಈಗ ಬೇಸಿಕಲಿ ಒಂದು ಡಿವಿಷನ್ ಹೋಗಿರ್ತದ, ಅಲ್ಲಿ ಒಂದಂತ ಬ್ರಿಗೇಡ್ಸ್ ಅಂತ ಇರ್ತಾವ. ಬ್ರಿಗೇಡ್ಸ್ ಮುಂದೆ ಇದೇನಂತಂದ್ರೆ ಪಂಜಾಬ್ದಾಗ ಕಂಪ್ಲೀಟ್ ಏನಪ್ಪಾ ಅಂದ್ರೆ ಆರ್ಮಿ ಡಿಪ್ಲಾಯ್ ಆಗಿತ್ತು. ಅಲ್ಲಿ ನಮ್ದು ವರ್ಕ್ ಲಾಜಿಸ್ಟಿಕ್ಸ್ ಇರ್ತಿತ್ತು. ಎಲ್ಲೆಲ್ಲಿ ಫುಡ್ ಸಪ್ಲೈ ಮಾಡೋದು, ಫ್ಯೂಯಲ್ ಸಪ್ಲೈ ಮಾಡೋದು, ಆರ್ಮಮೆಂಟ್, ಅಮ್ಯುನಿಷನ್, ಎವ್ರಿಥಿಂಗ್ ಇರ್ತದಲ್ಲ, ಆ ಏರಿಯಾಗೆ ಹೋಗಿ ಅಜ್ನಾಲ್ ಅಂತಕ್ಕೊಂದು ಒಂದು ಏರಿಯಾ ಅದು ಫ್ರಂಟ್ ಲೈನ್. ಅಲ್ಲಿ ಟೆರರಿಸ್ಟ್ ಏನಪ್ಪಾ ಇನ್ಫಾರ್ಮೇಶನ್ ಸಿಗ್ತಿತ್ತು. ಸೊ ಅದ್ರ ಪ್ರಕಾರ ಇವರು ಟೆರರಿಸಮ್ ಆಸ್ ಅ ಪ್ರಾಕ್ಸಿ ಏನಂತಂದ್ರೆ ಅಲ್ಲಿಂದ ಏನಪ್ಪಾ ಅಂದ್ರೆ ಬ್ಲೂ ಸ್ಟಾರ್ ಆಪರೇಷನ್ ನೀವು ಸ್ಟಾರ್ಟ್ ಮಾಡ್ರಿ, ಅದು ಕಂಟಿನ್ಯೂಸ್ ಬರ್ತದೆ. ಅದೇ ಟೆರರಿಸ್ಟ್ನ ಹಂಟ್ ಮಾಡಬೇಕು, ಕಿಲ್ ಮಾಡಬೇಕು, ಕ್ಯಾಪ್ಚರ್ ಮಾಡಬೇಕು. ಸೊ ಇದೇ ಕೆಲಸ ಇರ್ತದೆ. ಅದಕ್ಕೆಲ್ಲ ಮತ್ತೆ ಕಂಪ್ಲೀಟ್ ಆರ್ಮಿ ಏನಂತಂದ್ರೆ ಡಿಪ್ಲಾಯ್ಡ್ ಇರ್ತದೆ. ಈಗ ನೀವು ಮುಖ್ಯವಾಗಿ ಈ ಯುದ್ಧೋಪಕರಣಗಳನ್ನ ಅಮ್ಯುನಿಷನ್ಸ್ ತಗೊಂಡು ಹೋಗ್ತಾ ಇರ್ತೀರಲ್ಲ, ಅವಾಗ ನಿಮ್ಮ ಮೇಲೆ ಅಟ್ಯಾಕ್ ಆಗೋದು ಸಂಭವ ಹೆಚ್ಚಿರುತ್ತೆ. ಈಗ ಯಾವುದೇ ಕಾನ್ವಾಯ್ ಒಂದು 8-10 ವೆಹಿಕಲ್ ಯಾವ್ದನ್ನ ಲೋಡ್ ತಗೊಂಡು ಹೋಗ್ತೈತೆ ಅಂತ, ಅದು ಅಮ್ಯುನಿಷನ್ ಇರ್ಬೋದು, ಗನ್ಸ್ ಇರ್ಬೋದು, ಫುಡ್ ಸಪ್ಲೈ ಇರ್ಬೋದು, ದೇ ಆರ್ ದ ಪ್ರೈಮ್ ಟಾರ್ಗೆಟ್. ಇಲ್ಲಿ LTT ಜೊತೆಗೂ ಅದೇ ಇದಿರ್ತಿತ್ತು. ಮತ್ತೆ ಅಲ್ಲಿ ಎಷ್ಟೋ ಕನ್ವಾಯ್ಗಳ ಮೇಲೆ ಫೈರ್ ಆಗ್ತಿತ್ತು. ಅಂದ್ರೆ ಕೆಲವೊಂದು ಮೊದಲು ಫ್ರಂಟ್ ವೆಹಿಕಲ್ ಏನು ಹೋಗ್ತದೆ, ಈಗಲೂ ಕಾಶ್ಮೀರದಲ್ಲಿ ಒಂದು ಮೂವ್ಮೆಂಟ್ ಆಫ್ ವೆಹಿಕಲ್ ಡಿಸಿಪ್ಲಿನ್ ಹೆಂಗಿದೆ ಅಂದ್ರೆ ಫ್ರಂಟ್ ವೆಹಿಕಲ್ ಎಲೆಕ್ಟ್ರಾನಿಕ್ ಡಿವೈಸಸ್ ಇಟ್ಕೊಂತ ಟ್ರಾವೆಲ್ ಮಾಡ್ತದೆ, ಮೈನ್ ಡಿಟೆಕ್ಟರ್ಸ್ ಅಂತ. ಏನಾದ್ರೂ ಮೈನ್ಸ್ ಎಕ್ಸ್ಪ್ಲೋಸಿವ್ ಆ ಟೈಪ್ ಡಿಟೆಕ್ಟ್ ಫಸ್ಟ್ ವೆಹಿಕಲ್ ಅದೇ ಇರ್ತದ. ಅದಕ್ಕಿಂತ ಮೊದಲು ರೋಡ್ ಇಂಚ್ ಬೈ ಇಂಚ್ ಏನಪ್ಪಾ ಅಂದ್ರೆ ಸೋಲ್ಜರ್ಸ್ ಮೈನ್ ಡಿಟೆಕ್ಟರ್ಸ್ ಅದನ್ನೆಲ್ಲ ತಗೊಂಡೋಗಿ ಈಗ ಪ್ರೆಸೆಂಟ್ ನಾನು 2010-12 ಹೇಳ್ತಿದ್ದೀನಿ, ಇದುವರೆಗೆ ಅದನ್ನು ಪ್ರಾಕ್ಟೀಸ್ ಆಗ್ತದೆ. ರೋಡ್ದಲ್ಲಿ ಯಾವುದೇ ಟ್ರಿಪ್ ಇದು ಮಾಡ್ಬೇಕಂದ್ರೆ ROP ಅಂತ ಇರ್ತದೆ, ರೋಡ್ ಓಪನಿಂಗ್ ಪೆಟ್ರೋಲ್ ಅಂತ. ಇವತ್ತು ಕಾನ್ವಾಯ್ ಏನಪ್ಪಾ ಅಂದ್ರೆ 8 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು ಅಥವಾ 6 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು, ಅದಕ್ಕಿಂತ ಮೊದಲು ಆ ರೋಡ್ ಕ್ಲಿಯರ್ ಆಗಿ ಅವ್ರು ರಿಪೋರ್ಟ್ ಕೊಡ್ತಾರೆ. ಅವರು ಇನ್ನೆಲ್ಲ ಮೆಟಲ್ ಡಿಟೆಕ್ಟರ್ಸ್ ಅವ್ರ ಸಿಗ್ನಲ್ ಒಂದೊಂದು ಬೆಟಾಲಿಯನ್ಗೆ 5 ಕಿಲೋಮೀಟರ್ ಸ್ಟ್ರೆಚ್ ಕೊಟ್ಟಿರ್ತಾರೆ. ಅವ್ರು 5 ಕಿಲೋಮೀಟರ್ ಬೈ ಫುಟ್ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರು ರಿಪೋರ್ಟ್ ಕೊಡ್ತಾರೆ, ಇಲ್ಲಿವರೆಗೆ ಕ್ಲಿಯರ್. ಅದಕ್ಕಿಂತ ನೆಕ್ಸ್ಟ್ 5 to 10 ಕಿಲೋಮೀಟರ್ಸ್ ಇನ್ನೊಬ್ಬರದ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಅವ್ರು ಕ್ಲಿಯರ್ ಅಂತಕೊಂಡು ರೇಡಿಯೋದಲ್ಲಿ ಮೆಸೇಜ್ ಕಳಿಸ್ತಾರೆ, ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಅವಾಗ ಇಲ್ಲಿ ಕಾನ್ವಾಯ್ ಮುಂದೆ ಹೋಗುತ್ತದೆ. ಹೀಗೆ ಶ್ರೀನಗರದ ಅನುಭವ, ಕಾಶ್ಮೀರ ಅನುಭವ ಆಯ್ತು. ನೀವು ಅಲ್ಲಿಂದ ಮತ್ತೆ ನೀವು ನಾರ್ತ್ ಈಸ್ಟಿಗೆ ಹೋಗ್ತೀರಾ. ನಾರ್ತ್ ಈಸ್ಟ್ ಅಲ್ಲಿ ಎಲ್ಲಿದ್ರಿ? ಮತ್ತೆ ನಾರ್ತ್ ಈಸ್ಟ್ ದಲ್ಲಿ ಬೇಸಿಕಲಿ ನಾವು ಮಿಲಿಟರಿ ಸ್ಟೇಷನ್ ಪ್ರಕಾರ ಹೇಳ್ಬೇಕಂದ್ರೆ ದಿನ್ಜಾನ್ ಅಂತ ಒಂದಿತ್ತು. ದಿನ್ಜಾನ್ ಅಂತಂದ್ರೆ ತಿನ್ಸುಕಿಯಾ ಅಂತ ಈ ಜನರಿಗೆ ಅರ್ಥ ಮಾಡ್ಕೊಂಡು ತಿನ್ಸುಕಿಯಾದ ಹತ್ರ, ದಿಬ್ರುಗಢ ಹತ್ರ. ಆಮೇಲೆ ಏನಪ್ಪಾ ಅಂದ್ರೆ ಒಂದು ಮಿಸ್ಸಾಮಾರಿ ಅಂತ ತೇಜ್ಪುರ್ ಹತ್ರ, ಆಮೇಲೆ ಸಿಲ್ಚರ್ ಅಂತಕ್ಕೊಂದು. ಸೊ ಇವೆಲ್ಲ ಫೀಲ್ಡ್ ಸ್ಟೇಷನ್ ಅಂತ ಕೌಂಟ್ ಆಗ್ತದೆ. ಫೀಲ್ಡ್ ಪಿ ಸ್ಟೇಷನ್, ಈಗ ಬೆಂಗಳೂರು ಇದ್ರೆ ಇದಕ್ಕೆ ಪಿ ಸ್ಟೇಷನ್ ಅಂತ ಕನ್ಸಿಡರ್ ಆಗ್ತದೆ. ಇವೆಲ್ಲ ನಾನು 4-5 ಹೆಸರು ಹೇಳಿದ್ನಲ್ಲ ಅಸ್ಸಾಂದಲ್ಲಿ, ಇವು ಫೀಲ್ಡ್ ಸ್ಟೇಷನ್ಸ್. ಮುಖ್ಯವಾಗಿ ನಾರ್ತ್ ಈಸ್ಟ್ ನಲ್ಲಿ ನೀವು 4-5 ಜಾಗಗಳು ಹೇಳಿದ್ರಿ, ಬೇರೆ ಬೇರೆ ರಾಜ್ಯಗಳ ಹತ್ತತ್ರ ಪ್ರದೇಶಗಳವು. ಹಾಗಾಗಿ ಅಲ್ಲಿ ಯಾವ ರೀತಿ ನಿಮ್ಮ ಅನುಭವ ಹೇಗಿತ್ತು? ಯಾಕೆಂದ್ರೆ ಬಹುತೇಕವಾಗಿ ಗುಡ್ಡಗಾಡು ಪ್ರದೇಶ, ಎಲ್ಲವೂ ಪೂರ್ತಿ ಯಾವತ್ತಿಗೂ ತಣ್ಣಗೆ ಕೊರೆಯುವಂತಹ ಚಳಿ, ಅಲ್ಲಿ ಬಿಸಿಲು ಅನ್ನೋದೇ ಕಡಿಮೆ ಆ ತರ. ಮತ್ತೆ ಮಳೆ ಜಾಸ್ತಿ, ಸಿಕ್ಕಾಪಟ್ಟೆ ಹೆಚ್ಚು. ಹಾಗಾಗಿ ಕೆಲಸ ಮಾಡೋದಕ್ಕೆ ನಿಮ್ಗೆ ಪ್ರಕೃತಿನೇ ದೊಡ್ಡ ಸವಾಲು ಅಲ್ಲಿ. ಆಕ್ಚುಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಜಾಸ್ತಿ ಈ ಟೆರರಿಸಮ್ ಆಗಲಿ ಅದಾಗಲಿ ಫೇಸ್ ಮಾಡಿಲ್ಲ ನಾವು ಇರ್ತಕ್ಕಂಥ ಪ್ಲೇಸ್ ಆಫ್ ಪೋಸ್ಟಿಂಗ್ ದಲ್ಲಿ. ನಾನು ಓದಂತ ಪೋಸ್ಟಿಂಗ್ ದಲ್ಲಿ ಅಂಥ ಒಂದು ಏನೋ ದೊಡ್ಡ ಸಂಘರ್ಷ ಆಗಲಿ ಇದಾಗಲಿ ಚಾಲೆಂಜಿಂಗ್ ಆಗಲಿ ಆಗಿಲ್ಲ. ಎಷ್ಟು ವರ್ಷಗಳ ಕಾಲ ಇದ್ರಿ ಅಲ್ಲಿ? ಇದು ಟೈಮ್ ಟು ಟೈಮ್ 92ದಲ್ಲಿ ಮಿಸ್ಸಾಮಾರಿಯಲ್ಲಿದೆ. ನೆಕ್ಸ್ಟ್ ಏನಪ್ಪ ಪಠಾನ್ಕೋಟ್ಗೆ ಬರೋದು, ಆಮೇಲೆ ನೆಕ್ಸ್ಟ್ ಪೋಸ್ಟಿಂಗ್ ಅಲ್ಲಿ ಹೋಗೋದು. ಇದು ಏನಿದೆ ಲಾಸ್ಟ್ ಸಿಲ್ಚರ್ 2014 ದಿನ್ಜಾನ್ದಲ್ಲಿ 2008 ಇದ್ರೆ ಅಂದ್ರೆ ತಿನ್ಸುಕಿಯಾ. ಸೊ ಒಂದು ಪೋಸ್ಟಿಂಗ್ ಈ ಸೈಡ್ ಬರ್ತದೆ, ಒಂದು ಪೋಸ್ಟಿಂಗ್ ಆ ಸೈಡ್ ಬರ್ತದೆ. ಇದರ ಮಧ್ಯದಲ್ಲಿ ನಾನು ಡೆಲ್ಲಿದಲ್ಲಿ ಕೂಡ ಒಂದು DRDO ಇದರಲ್ಲಿ ಕೂಡ ಇದ್ದಾರೆ, ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಕೂಡ ನೌಕರಿ ಮಾಡಿ ನಾನು 1 ವರ್ಷ. ಅಲ್ಲಿ
ಲಾಜಿಸ್ಟಿಕ್ಸ್ ಅಂದ್ರೆ ನ್ಯೂಕ್ಲಿಯರ್ ಮೆಡಿಸಿನ್ ಅಲ್ಲಿ ಏನು ಅಲ್ಲಿದು ಬೇರೆ, ಅಲ್ಲಿ ಎಲ್ಲ ಬರೇ ಸೈಂಟಿಸ್ಟ್ ಇರ್ತಾರೆ. ನಮ್ಮ ಆರ್ಮಿದವರು ರೆಪ್ರೆಸೆಂಟೇಟಿವ್ಸ್ ಹೋಗಿ ಅವರು ಆರ್ಮಿ ಸಲುವಾಗಿ ಪ್ರಾಡಕ್ಟ್ ತಯಾರು ಮಾಡ್ತಾರೆ. ಹೌದು, ಸೊ ಆ ಸೈಂಟಿಸ್ಟ್ ಕೊಲಾಬ್ರೇಟ್ ಅಂದ್ರೆ ಆರ್ಮಿದ ನಮ್ದು ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನ ಅವ್ರಿಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬೇಕು ಮತ್ತೆ ಸೂಪರ್ವೈಸರ್ ಮಾಡಬೇಕು. ಅವೆಲ್ಲ ಟ್ರಯಲ್ಸ್ ಆಗ್ತಾವ, ಅದಾಗ್ತಾವ. ಮತ್ತೆ ಅಂದ್ರೆ ಅವು ಕೆಲಸ ಹೇಗ್ ಮಾಡ್ತಿದೆ ಅನ್ನೋದನ್ನು ನೀವು ಚೆಕ್ ಮಾಡ್ತೀರಾ, ವೆಪನ್ಸ್ ಎಲ್ಲ ಹೇಗೆ ಅಂದ್ರೆ ಇದು ಬೇಸಿಕಲಿ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್ ಇರ್ತದೆ, ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್. ಈಗ ನೀವು ಓದಿದ್ದು ಬೇರೆ ನೋಡಿ, ಕೊನೆಗೆ ನೀವು ಕರ್ನಲ್ ಆಗಿ ರಿಟೈರ್ ಆಗುವಾಗ ಎಷ್ಟೊಂದು ವಿಸ್ತಾರವಾದ ಒಂದು ಅನುಭವ ನಿಮ್ಗಿತ್ತಲ್ಲ ಅಂತ. ಎಲ್ಲ ಏರಿಯಾದಲ್ಲಿ ನೀವು ಈಗ ಹೇಳ್ತಾ ಹೋದ್ರೆ ನೀವು ಆರ್ಮ್ಸ್ ನೋಡಿದಿರಿ, ಅಮ್ಯುನಿಷನ್ಸ್, ಫುಡ್ ಸಪ್ಲೈ ಅಂದ್ರಿ, ಲಾಜಿಸ್ಟಿಕ್ಸ್ ಅಲ್ಲಿ ಏನೇನೆಲ್ಲ ವಿಷಯಗಳನ್ನ ನೋಡಿದಿರಿ. ಕೊನೆಗೆ ನ್ಯೂಕ್ಲಿಯರ್ ಒಂದು ಎನರ್ಜಿ ಏನು ಕೆಲಸ ಮಾಡುತ್ತೆ ಅಲ್ಲಿ ಕೂಡ DRDO ಆ ಯೂನಿಟ್ ನಲ್ಲೂ ನೀವು ಕೆಲಸ ಮಾಡಿದ್ರಿ. ಅಂದ್ರೆ ಓದಿದ್ದೇನೇ ಇದ್ರೂ ಅಕಾಡೆಮಿ ಹೇಗ್ ತಯಾರು ಮಾಡುತ್ತೆ ಅಂದ್ರೆ ಯಾವುದೇ ಏರಿಯಾನು ಕೂಡ ಅಷ್ಟೇ ದಕ್ಷತೆಯಿಂದ ನೀವು ಹ್ಯಾಂಡಲ್ ಮಾಡಬಹುದು. ಹೌದೌದು. ನಮ್ ಲಾಜಿಸ್ಟಿಕ್ಸ್ ದಲ್ಲಿ ಈಗ ಕೆಲವೊಂದು ಏರ್ ಮೇಂಟೈನ್ಡ್ ಪೋಸ್ಟ್ ಇದೆ, ಅವ್ರ ರೋಡೇ ಇಲ್ಲ. ಕಾಶ್ಮೀರದಲ್ಲಿ ಇದೆ, ಚೈನಾ ಬಾರ್ಡರ್ ದಲ್ಲಿ ಇದೆ. ಅಲ್ಲಿ ಮೇಲಿಂದ ಏರ್ ಕ್ರಾಫ್ಟ್ ಫುಡ್ ಸಪ್ಲೈ ಡ್ರಾಪ್, ಅವೆಲ್ಲ ಪ್ಯಾರಾಶೂಟ್ ಡ್ರಾಪ್ ಮಾಡ್ತೀವಿ ನಾವು. ಅದು ಅಲ್ಲಿ ಕೂಡ ಹೋಗಿ ಬಂದಿದ್ದೀವಿ ನಾವು. ಆಗ್ರಾದಲ್ಲಿ ಟ್ರೈನಿಂಗ್ ಆಗ್ಬೇಕಾದ್ರೆ ಒಂದು ಚಂಡೀಗಢದಿಂದ ನೀವು ಪ್ಲೇನ್ ಲೋಡ್ ತಗೊಂಡು ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಬಾರ್ಡರ್, ಆ ಸೈಡ್ ಬಾರ್ಡರ್ ಚೈನಾ ಬಾರ್ಡರ್, ಈ ಸೈಡ್ ಪಾಕಿಸ್ತಾನ ಬಾರ್ಡರ್, ಕುಮಾರ್ ಪೋಸ್ಟ್ ಅಂತಿದೆ, TSO ಪೋಸ್ಟ್ ಅಂತಿದೆ. ಅಂದ್ರೆ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಅವ್ನ ಏನಪ್ಪ ನಿಮ್ ಲೋಡ್ ಎಷ್ಟು ಹಾಕ್ಬೇಕು, ಎಷ್ಟು ಬಿಡ್ಬೇಕು, ಅಲ್ಲಿ ಪೈಲಟ್ ಮತ್ತೆ ನೇವಿಗೇಟರ್ ಅವ್ರು ಡಿಸೈಡ್ ಮಾಡ್ತಾರೆ. ಡ್ರಾಪಿಂಗ್ ಝೋನ್ ಯಾವಾಗ ಬಂದ ಕೂಡಲೇ ಅದು ಏರ್ಕ್ರಾಫ್ಟ್ ಹ್ಯಾಚ್ ಓಪನ್ ಮಾಡ್ತದೆ. ವಿತ್ ಇನ್ 2 to 3 ಸೆಕೆಂಡ್ ಇವು ಲೋಡ್ಸ್ ಎಲ್ಲ ಏನಪ್ಪಾ ಅಂದ್ರೆ ಪ್ಯಾರಾಶೂಟ್ ದಿಂದ ಜಸ್ಟ್ ಒಂದು ಚೈನ್ ಇದ್ದಂಗ ಇರ್ತದೆ, ಕಟ್ 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 ಅವ್ರು ಹೋಗ್ಬಿಡ್ತಾರೆ. ಯಾರು ಜನರು ಇಳಿಯಲ್ಲ, ನೀವ್ ಯಾರು ಸಾಧ್ಯನೇ ಇಲ್ಲ, ರೋಡೇ ಇಲ್ಲ. ಅಂದ್ರೆ ದೇ ಆರ್ ಏರ್ ಮೇಂಟೈನ್ಡ್ ಪೋಸ್ಟ್ ಅಂತ ಹೇಳ್ತಾರೆ. ಸೊ ಅಂತದಕ್ಕೆ ಹೋಗಿ ಅಲ್ಲಿ ಆ ಹೈಟಿಗೆ ಹೋಗಿ ನಾವು ಡ್ರಾಪ್ ಮಾಡಿ ಬರ್ತೀವಿ. ಅದನ್ನ ಹೇಗೆ ವಾರಕ್ಕೊಮ್ಮೆ ಈ ತರ ಹೇಗ್ ಮಾಡ್ತೀರಾ? ಡೈಲಿ ಪ್ರತಿದಿನ ಹೋಗ್ತೀರಾ? ಅಂದ್ರೆ ನಾವು ಓದದ್ದು ಒಂದ್ 2 ಸಲ ಪಾರ್ಟ್ ಆಫ್ ಟ್ರೈನಿಂಗ್ ಹೋಗಿದ್ದೀವಿ. ಅಲ್ಲಿ ಸರ್ವೈವ್ ಆಗೋದು ಎವ್ರಿ ಡೇ ಏನಂತಂದ್ರೆ ಇದನ್ನ ಕಳಿಸ್ಲೇಬೇಕು ಅವ್ರು. ನೋಡಿ, ಇದೆಲ್ಲ ಬಹಳ ಸಾರ್ವಜನಿಕರಿಗೆ ಗೊತ್ತೇ ಇರೋದಿಲ್ಲ. ನಮ್ಗೆ ಸೈನಿಕರು ಅಂದ್ರೆ ಏನೋ ಯುದ್ಧದೊತ್ತಿಗೆ ಮಾತ್ರ ಅಂತ. ಆದ್ರೆ ಈ ಡ್ರಿಲ್ ಅಂತ ಹೇಳ್ತೀರಾ ನೋಡಿ ನೀವು, ಪ್ರತಿ ದಿನ ಒಂದು ನಾಳೆ ಯುದ್ಧ ಆಗಬಹುದು ಅಥವಾ ಆಗದೇನೂ ಇರಬಹುದು 2 ದಶಕಗಳ ಕಾಲ. ಆದ್ರೆ ಸೈನಿಕ ಒಬ್ಬ ಸದಾ ಸಿದ್ಧ ಆಗಿರ್ಬೇಕು. ಹಾಗಾಗಿ ಪ್ರತಿದಿನ ತಯಾರಿಗೆ ಎಷ್ಟೊಂದು ಎನರ್ಜಿ ಯಾರ್ಯಾರದೆಲ್ಲ ಖರ್ಚಾಗ್ತಿರುತ್ತೆ, ಅದು ನಮ್ಗೆ ಸಾರ್ವಜನಿಕರಿಗೆ ನಿಜವಾಗ್ಲೂ ಗೊತ್ತೇ ಇರೋದಿಲ್ಲ. ಇದು ದೊಡ್ಡ ಶಕ್ತಿ. ಒಂದು ಸೈನ್ಯ ಅನ್ನೋದು ಏನು ದೊಡ್ಡ ಶಕ್ತಿ, ಅದ್ರ ಹಿಂದೆ ಎಷ್ಟೊಂದು ಕೆಲಸಗಳಿವೆ ಮತ್ತೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳು ಕೆಲಸ ಮಾಡ್ತವೆ ಅನ್ನೋ ಕಲ್ಪನೆನೇ ಜನಸಾಮಾನ್ಯರಿಗೆ ಇರೋದಿಲ್ಲ. ಎವ್ರಿ ಪೋಸ್ಟಿಂಗ್ ನೀವು ನೇಚರ್ ಆಫ್ ಜಾಬ್ ಚೇಂಜ್ ಆಗ್ತದೆ, ನೇಚರ್ ಆಫ್ ಅಕೌಂಟಿಂಗ್ ಚೇಂಜ್ ಆಗ್ತದೆ, ನೇಚರ್ ಆಫ್ ಬ್ಯಾಟಲ್ ಚೇಂಜ್ ಆಗ್ತದೆ. ಎಲ್ಲ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಒಂದು ಕಂಪ್ಲೀಟ್ ನಮಗೆ ಎಕ್ಸ್ಪೀರಿಯನ್ಸ್ ಸಿಕ್ಬಿಡ್ತದೆ. ಅದರ ಮಧ್ಯದಲ್ಲಿ ಮತ್ತೆ ಟ್ರೈನಿಂಗ್ ಅನ್ನು ಮಾಡಿಸ್ತಾರೆ ನಮಗೆಲ್ಲ. ಏರ್ ಪೋರ್ಟಬಿಲಿಟಿ ಟ್ರೈನಿಂಗ್ ಅಂತ ಒಂದು ಪ್ಯಾರಾಡ್ರಾಪ್ ಮಾಡೋದು, ಆಮೇಲೆ ಏನಪ್ಪ ಅಂದ್ರೆ JC ಜೂನಿಯರ್ ಕಮಾಂಡ್ ಕೋರ್ಸ್ ಅಂತ, ಪ್ಲಟೂನ್ ವೆಪನ್ ಕೋರ್ಸ್ ಅಂತ ಒಂದು PT ಕೋರ್ಸ್, ಆ ಟೈಪ್ ಇವು ನಡುವೆ ಟ್ರೈನಿಂಗ್ ಸೈಮಲ್ಟೇನಿಯಸ್ಲಿ ನಡೆದೇ ಇರುತ್ತೆ. ಅಂದ್ರೆ ಅವು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಬೇರೆ ಅವು. ಅಂದ್ರೆ ಹೊಸದಾಗಿ ಏನ್ ಬರುತ್ತೆ ಅದಕ್ಕೆ ನೀವು ಅಪ್ಡೇಟ್ ಆಗಬೇಕು. ಅಲ್ಲಿ ಟ್ರೈನಿಂಗ್ ಸಲುವಾಗಿ ನಾವು ಬರ್ತೀವಿ. ಇಲ್ಲಿ ಬೆಂಗಳೂರಲ್ಲಿ ನಮ್ದು AC ಸಲುವಾಗಿ ಇಲ್ಲಿ ಬೆಂಗಳೂರಲ್ಲಿ ಇದೆ ನಮ್ ಟ್ರೈನಿಂಗ್ ಸೆಂಟರ್. ಇಲ್ಲಿ 2 ಸಲ ಬಂದಿವಿ ಟ್ರೈನಿಂಗ್. ಅಂದ್ರೆ ಒಂದು ಹುದ್ದೆ ನಿಮ್ಗೆ ಸಿಕ್ಕರೂ ಕಲಿಯೋದು ನಿಲ್ಲೋದೇ ಇಲ್ಲ, ನಿರಂತರವಾಗಿ ಅಪ್ಡೇಟ್ ಆಗ್ತಂತಾನೆ. ಹಾಗಾಗಿ ಬಹುಶಃ ಭಾರತೀಯ ಸೈನ್ಯದಂತಹ ಸೈನ್ಯ ಇನ್ನೆಲ್ಲೂ ಇಲ್ಲ ಅಂತ ಹೇಳ್ತಾರೆ. ಭಾರತೀಯ ಸೈನ್ಯದಲ್ಲಿ ಯಾರೇ ಇದ್ರೂ ಅವ್ರು ಅದೇ ಮಾತನ್ನ ಹೇಳ್ತಾರೆ. ಇಂಥ ಸೈನ್ಯ ಮತ್ತೆ ಇಂಥ ಆಫೀಸರ್ಸ್ ಎಲ್ಲೂ ನೋಡಕ್ ಸಿಗಲ್ಲ, ಸೈನಿಕರು ನೋಡಕ್ ಸಿಗಲ್ಲ ಅಂತ ಕೆಚ್ಚದೆ ಇರುತ್ತೆ ಅಂತ ತುಂಬಾ ಜನ ಹೇಳೋದನ್ನ ನಾನು ಕೇಳಿದ್ದೀನಿ. ನಿಮ್ಗೆ ಇನ್ನೊಂದು ಸುಯೋಗ ಅಂದ್ರೆ ನೀವು ಬಹಳಷ್ಟು ದೊಡ್ಡ ವ್ಯಕ್ತಿಗಳನ್ನ ಭೇಟಿಯಾಗೋಕೆ, ಅವ್ರ ಜೊತೆ ಒಡನಾಡೋದಕ್ಕೆ ನಿಮ್ಗೆ ಸಹಾಯ ಆಯ್ತು. ಅದರಲ್ಲಿ ದೊಡ್ಡ ಹೆಸರು ಭಾರತದ ಸೈನ್ಯ ಯಾವತ್ತೂ ಅವ್ರ ಹೆಸರು ನೆನೆಸ್ಕೊಂಡೇ ನಂತರ ಕೆಲಸ ಮಾಡುತ್ತೆ. ಬಹಳ ದೊಡ್ಡ ಇನ್ನೊಂದು ನಿಮ್ಗೆ ಸುಯೋಗ ಅಂದ್ರೆ ನೀವು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರನ್ನ ಭೇಟಿಯಾದ್ರಿ. ಅವರೊಂದಿಗಿನ ಅನುಭವವನ್ನ ಹಂಚ್ಕೊಡಿ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅಂತಂದ್ರೆ ಈ ರ್ಯಾಂಕ್ ಫೀಲ್ಡ್ ಮಾರ್ಷಲ್ ಏನಿದೆ ಇದುವರೆಗೆ ಭಾರತದ ಸೇನೆಯಲ್ಲಿ ಕೇವಲ ಇಬ್ಬರಿಗಿದೆ. ಒಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ, ಒಂದು ಫೀಲ್ಡ್ ಮಾರ್ಷಲ್ ಕರಿಯಪ್ಪ. ಅಂದ್ರೆ ಈ ರ್ಯಾಂಕ್ ಸಿಕ್ಕುಳ್ಳೇನೆ ಅವ್ರು ರಿಟೈರ್ ಆಗೋದಿಲ್ಲ. ಅವ್ರು ಎಂದು ರಿಟೈರ್ ಆಗ್ತಾರೆ ಅಂದ್ರೆ ಅವರು ಸಾವು ಕಂಡಾಗ ರಿಟೈರ್ ಆಗ್ತಾರೆ. ದಿಸ್ ರ್ಯಾಂಕ್ ಡಸಂಟ್ ರಿಟೈರ್. ಅಂದ್ರೆ ಅವ್ರು ಕೊನೆವರೆಗೆ ಅವ್ರು ಯೂನಿಫಾರ್ಮ್ ಹಾಕ್ತಾರೆ, ಕೊನೆವರೆಗೆ ಅವರು ಮರಣ ಒಂದವರೆಗೆ ಅವ್ರಿಗೆ ಸರ್ವಿಸ್ನಾಗ ಇದ್ದಂಗ ಪ್ರೋಟೋಕಾಲ್, ವಿಶೇಷ ಒಂದು ಪದವಿ ಅದೊಂದೇ ಫೀಲ್ಡ್ ಮಾರ್ಷಲ್ ರ್ಯಾಂಕ್ ಒಂದೇ. ಆಮೇಲೆ ಇವ್ರನ್ನ ಭೇಟಿಯಾಗೋದು ಏನಂತಂದ್ರೆ ಚೆನ್ನೈದಲ್ಲಿ ಅವ್ರ ಮಗಳು ಇದು ಸ್ಟೇ ಮಾಡ್ತಿದ್ದಿಲ್ಲ, ಅಲ್ಲಿಗೆ ಬಂದಿದ್ರು ಅವರು. ಅಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಮುಂದೆ ಹೋಗ್ತಕ್ಕಂಥದ್ದು. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅಂದ್ರೆ ಅಷ್ಟೊತ್ತಿಗೆ
ನಮ್ಮ ಫಾದರ್ ಅಲ್ಲಿ ಬಂದಿದ್ರು. ನನ್ಕಿನ ಜಾಸ್ತಿ ನಮ್ಮ ಫಾದರ್ನ ಭೇಟಿ ಮಾಡಿಸ್ಬೇಕು ಅವ್ರ ಜೊತೆಗೆ ಅಂತಕೊಂಡು. ಇವರೆಲ್ಲ ಅವ್ರ ಬಗ್ಗೆ ಬಾಂಗ್ಲಾದೇಶ ಯುದ್ಧದ ಹೀರೋ ಇವರು, ಅದ್ರ ಬಗ್ಗೆ ಬಹಳಷ್ಟು ಓದಿದ್ರು. ಸೊ ಅಲ್ಲಿ ಭೇಟಿ ಮಾಡಕ್ ಹೋದಾಗ ಅವ್ರ ಹತ್ರ ಟೈಮ್ ಇದ್ದಿದ್ದಿಲ್ಲ, ಇಮಿಡಿಯೇಟ್ಲಿ ಏರ್ಪೋರ್ಟ್ಗೆ ಹೋಗ್ಬೇಕಾಗಿತ್ತು ಅವರು. ಸೊ ಇದೇನು ಇಲ್ಲಿವರೆಗೆ ಬಂದಿವಿ, ಭೇಟಿ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಕೊಂಡು ಅವ್ರ ಕಾರ್ನಲ್ಲಿ ಕೂಡ್ಬೇಕಾದ್ರೆ 5 ಸ್ಟಾರ್ ಜನರಲ್ ಅವರು, 5 ಸ್ಟಾರ್ ವೆಹಿಕಲ್ ಇರ್ತದ ಅವ್ರಿಗೆ. ಅಲ್ಲಿ ಪ್ರೋಟೋಕಾಲ್ ಆಫೀಸರ್ ಕೆಳಗೆ ಬಂದ ಕೂಡಲೇ ಈಗ ಸೆಲ್ಯೂಟ್ ಹೊಡೆದು ಯೂನಿಫಾರ್ಮದಲ್ಲಿ ಹೋಗಿದ್ದೆ, ಶೇಕ್ ಹ್ಯಾಂಡ್ ಮಾಡಿದೆ. ಶೇಕ್ ಹ್ಯಾಂಡ್ ಮಾಡಕ್ ಸಿಗೋದು ನಿಮ್ಗೆ ಅಪರೂಪನೇ ಅವರು. ಆಮೇಲೆ ಏನಂತಂದ್ರೆ ನಾನು ನಮ್ಮ ಫಾದರ್ ದೂರ ನಿಂತಿದ್ರು, ಅವ್ರು ಹೆದರ್ತಿದ್ರು ಫೀಲ್ಡ್ ಮಾರ್ಷಲ್ ಬಾಣಕ್ಷ ಹೆಂಗ್ ಭೇಟಿ ಆಗ್ಬೇಕಂತ. ಅವ್ರು ದೂರ ನಿಲ್ತಿದ್ರಲ್ಲ, ನಾನು ಅಂದ್ಬಿಟ್ಟೆ ಸರ್ ನಮ್ಮ ಫಾದರ್ ಕೂಡ ಬಂದಿದ್ದಾರೆ, ಅವ್ರು ನಿಮ್ಮನ್ನ ಭೇಟಿ ಆಗ್ಬೇಕಂತ ಬಂದು ಇಲ್ಲಿವರೆಗೆ ನಿಂತಿದ್ರು, ನಿಮ್ಗೆ ಯಾಕೋ ಹೆದರ್ತಾರೋ ಅಷ್ಟು ದೂರ ನಿಂತಿದ್ದಾರೆ ಅಂತ ಗಿಡದ ಕೆಳಗೆ ನಿಂತಿದ್ರು ಅವರು. ಅಂದ್ಕೂಡಲೇ ಅವರೇ ಹೊರಟ್ಬಿಟ್ರು ಅಲ್ಲಿ. ಅಲ್ಲಿವರೆಗೆ ನಮ್ಮ ಫಾದರ್ ಇರೋವರೆಗೆ ಬಂದ್ಬಿಟ್ರು. ಅದೇ ಮಾಣಿಕ್ ಶಾ, ಅದನ್ನೇ ಹೇಳ್ತಾ ಇದ್ದೆ ನಾನು. ಮಾಣಿಕ್ ಶಾ ಆದ್ರೆ ಅಲ್ಲೇ ಹೋಗ್ತಾರೆ ಅಂದ್ಕೊಳ್ಳೋಣ ಸರ್. ನಾನ್ ಮತ್ತೆ ಪೀಪಲ್ ಆರ್ ಟೆಲಿಂಗ್ ದಟ್ ನೀವು ಏನಪ್ಪ ಅಂದ್ರೆ ಏರ್ಪೋರ್ಟ್ ಹೋಗಕ್ ಲೇಟ್ ಆಗ್ತಾ ಇದ್ರಿ, ಮತ್ತೆ ನೀವು ಅನ್ನೆಸರ್ಲಿ ಲೇಟ್ ನಾವು ಮಾಡಬಾರ್ದು ನಿಮ್ಗೆ ಅಂತ ಅಂದ್ಕೊಳ್ಳೇನೆ. ಅವಾಗ ಅವ್ರು ಅಂದದ ಮಾತು ಮಾಣಕ್ಷಣಕ್ಕೆ ಏರೋಪ್ಲೇನ್ ವಿಲ್ ವೇಟ್ ಫಾರ್ ಮಿ ಅಂತಂದು. ಎಷ್ಟೋ ಸಲ ಆಗ್ಯದ, ಇವರು ಸೆಲೆಬ್ರಿಟಿದ ಸಲುವಾಗಿ ಏರ್ಪೋರ್ಟ್ನಾಗ ಅವ್ರ ಆಟೋಗ್ರಾಫ್ ಇವ್ರ ಆಟೋಗ್ರಾಫ್ ತಗೋಬೇಕಾದ್ರೆ ಪ್ಲೇನ್ ಅವ್ರ ಸಲುವಾಗಿ ವೇಟ್ ಮಾಡಿದ ಘಟನೆಗಳು ಬಹಳಷ್ಟು ಕೇಳಿವಿ. ನಮ್ಮ ಫಾದರ್ ಭೇಟಿ ಮಾಡ್ಬೇಕಂತ ಹೋಗ್ತಾ ಇದ್ರು. ಅವ್ರು ನಮ್ಮ ಫಾದರ್ ನಾನು ಇಂಡಿಕೇಶನ್ ಕೊಟ್ಟೆ ಬೇಗ ಬಾ ಅಂತಕೊಂಡು. ಅವಾಗ ಏನಂತಂದ್ರೆ ಅವ್ರು ಬಂದು ಮಾತಾಡಿ ನಿಮ್ ಮಗನ ಏನು ಸೈನಿಕ ಕಳಿಸಿದ್ದು ಬಹಳ ಇದು ಮಾಡಿದ್ರಂತ ಹಿಂದಿಯಲ್ಲೆಲ್ಲ ಮಾತಾಡಿ, ಅವಾಗ ಬಹಳಷ್ಟು ನಮ್ಮ ಫಾದರ್ಗೆ ಏನಪ್ಪಾ ಅಂದ್ರೆ ಇದುವರೆಗೆ ಸಾರ್ಥಕ ಆಯ್ತು ಜೀವನ ಅಂತ ಅನ್ಸಿರ್ಬೇಕು ಅವ್ರಿಗೆ. ನಿಮ್ಮನ್ನ ಸೈನ್ಯಕ್ಕೆ ಸೇರಿಸಿದಕ್ಕೂ ಮತ್ತೆ ತಾನು ಸ್ವತಃ ಮಾಣಿಕ್ ಶಾ ಅಂತ ಒಬ್ಬ ದೊಡ್ಡ ವ್ಯಕ್ತಿಯನ್ನ ಭೇಟಿಯಾಗಿದ್ದಕ್ಕೆ ಅವರಿಗೆ ಬಹುಶಃ ಬಹಳ ಖುಷಿಯಾಗಿರುತ್ತೆ ಅಂತ ಅನ್ಸುತ್ತೆ. ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರೇ, ಈಗ ಶಿಕ್ಷಕರಾಗಿರುವ ಹಾಗೂ ನಿಮ್ಮ ಪರಿಚಿತರಾಗಿರುವಂತಹ ಚಂದ್ರಶೇಖರ್ ನಾಯ್ಕ್ ಅವರು ನಿಮ್ಮ ಬಗ್ಗೆ ಮಾತನಾಡ್ತಿದ್ದಾರೆ, ಕೇಳೋಣ. ನಮ್ಮ ಊರಿನ ಸುಪುತ್ರರಾದಂಥ ಕರ್ನಲ್ ವೆಂಕಟೇಶ್ ನಾಯ್ಕ್ ಇವರು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪ್ರಸ್ತುತ ಅರಕೇರದ ಅಲ್ಲಿ ಜನ್ಮ ತಾಳಿದರು. ಇವರ ತಂದೆಯವರಾದಂಥ ಶ್ರೀಯುತ ಮುದುಕಪ್ಪ ನಾಯಕ್ ಮಾಸ್ಟರ್ ಇವರು ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದರೊಂದಿಗೆ ಅನೇಕ ಮಕ್ಕಳಿಗೆ ತಮ್ಮದೇ ಆದಂಥ ಶೈಕ್ಷಣಿಕ ರಂಗದಲ್ಲಿ ಆಶೀರ್ವಾದ ಮಾಡಿ ಎಲ್ಲ ಮಕ್ಕಳು ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ. ಅಂಥ ಧೀಮಂತ ವ್ಯಕ್ತಿಯ ಸುಪುತ್ರರಾದಂಥ ಕರ್ನಲ್ ವೆಂಕಟೇಶ್ ನಾಯ್ಕ್ ಇವರು ಪ್ರಾಥಮಿಕ ಶಿಕ್ಷಣವನ್ನು ಅರಕೇರದಲ್ಲಿ 1ರಿಂದ 5ರವರೆಗೆ ಮುಗಿಸಿ ಸೈನಿಕ್ ಸ್ಕೂಲ್ನಲ್ಲಿ 6ರಿಂದ 12ರವರೆಗೂ ಅಧ್ಯಯನ ಮಾಡಿ ನಂತರ ಇಂಡಿಯಾಗೆ ಸೆಲೆಕ್ಷನ್ ಆಗಿ ನಂತರ IMA ಡೆಹ್ರಾಡೂನ್ದಲ್ಲಿ ಕಾರ್ಯನಿರ್ವಹಿಸುವುದರೊಂದಿಗೆ ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ನಂತರ ನಮ್ಮ ದೇಶದ ವಿವಿಧ ಹುದ್ದೆಗಳಲ್ಲಿ ಅಲಂಕರಿಸಿ ಕರ್ನಲ್ ಆಗುವವರೆಗೂ ನಮ್ಮ ದೇಶಕ್ಕೆ ರಕ್ಷಣಾ ಇಲಾಖೆಗೆ ತಮ್ಮದೇ ಆದಂಥ ಒಂದು ಉತ್ತಮ ಸೇವಾವಧಿಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಹೃದಯವಂತ, ಪ್ರಾಮಾಣಿಕ, ದೇಶಪ್ರೇಮಿ. ನಮ್ಮ ರಾಯಚೂರು ಜಿಲ್ಲೆ ವಿಶೇಷವಾಗಿ ನಮ್ಮೂರು ಅರಕೇರ ದೇವದುರ್ಗ ಪಡೆದಿದೆ ಅನ್ನಲಿಕ್ಕೆ ಸಂತೋಷ ಆಗ್ತಾ ಇದೆ. ಕರ್ನಲ್ VM ನಾಯ್ಕರವರಿಗೆ ನಾನು ನಮ್ಮ ರಾಯಚೂರು ಜಿಲ್ಲೆ, ಕರ್ನಾಟಕ ರಾಜ್ಯ ಮತ್ತು ವಿಶೇಷವಾಗಿ ನಮ್ಮ ಅರಕೇರದ ವತಿಯಿಂದ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ಇನ್ನು ನಾವು ಮಾತನ್ನ ಮುಂದುವರಿಸ್ತಾ, ಕರ್ನಲ್ ವೆಂಕಟೇಶ್ ನಾಯ್ಕ್ ಅವರೇ, ಹೀಗೆ ನೀವು ಅನೇಕ ದೊಡ್ಡ ವ್ಯಕ್ತಿಗಳ ಜೊತೆಗೆ ಕೆಲಸ ಮಾಡ್ತಿರ್ತೀರ. ಅಂದ್ರೆ ಅದು ಪೀಸ್ ಕೀಪಿಂಗ್ ಹೊತ್ತಿಗೆ ಪ್ರಧಾನಮಂತ್ರಿಗಳಾಗಿರಬಹುದು, ಅಥವಾ ಈಗ ನೀವು DRDO ಅಂತಂದ್ರಿ, ಅಲ್ಲೂ ಕೂಡ ಸರ್ಕಾರ ಮಟ್ಟದ ಅಥವಾ ರಾಜತಾಂತ್ರಿಕ ಮಟ್ಟದ ಅನೇಕ ಹಿರಿಯ ಅಧಿಕಾರಿಗಳು ಇರ್ತಾರೆ. ಅಂಥವ್ರ ಜೊತೆಗೆ ನೀವು ಸದಾ ಒಡನಾಡ್ತಿರ್ತೀರ. ಆಮೇಲೆ ಆರ್ಮಿ ಚೀಫ್ ಜೊತೆಗೂ ನೀವು ನಂತರ ಒಮ್ಮೆ ಭೇಟಿಯಾಗಿದ್ರಿ ಅನ್ಸುತ್ತೆ. ಆರ್ಮಿ ಚೀಫ್ ಇಲ್ಲಿಗೆ ಬಂದಿದ್ರು. ಅವರು ಏನಂತಂದ್ರೆ ಜನರಲ್ ರಾವತ್ ಅವರು ಇಲ್ಲಿಗೆ ಬಂದಾಗ ಇಲ್ಲಿ ಮಡಿಕೇರಿಯಲ್ಲಿ ಫೀಲ್ಡ್ ಮಾರ್ಷಲ್ ಕರಿಯಪ್ಪಂದು ಅವ್ರದ್ದು ಸ್ಟ್ಯಾಚ್ಯೂ ಇನಾಗ್ರೇಷನ್ ಬಂದಿತ್ತು. ಅವಾಗ ನಮ್ದೇ ಒಂದು NCC ಅಲ್ಲಿ ಇದೀವಲ್ಲ, ನಮ್ದೇ ಕ್ಯಾಡೆಟ್ಸ್ ಅದು ಇದು ಅಂತಕೊಂಡು ಅವ್ರನ್ನ ಆಮೇಲೆ ನಾವು ಅವ್ರನ್ನ ಬೆಟ್ಟಾದಂದ್ರೆ ಎಷ್ಟೋ ಜನರು ಇದ್ದಾರೆ ಅದ್ರಲ್ಲಿ. ಆಮೇಲೆ ನಾವು ರಿಟೈರ್ ಆಗ್ಬೇಕಾದ್ರೆ ನಂದು ಪರ್ಸನಲ್ ಮೀಟಿಂಗ್ ಆಯ್ತು CDS ರಾವತ್. ಅಲ್ಲಿವರೆಗೆ CDS ಆಗಿದ್ದಲ್ಲಿ ಜನರಲ್ ರಾವತ್. ಅಲ್ಲಿ ಪ್ರತಿಯೊಬ್ಬರು ಒಂದೊಂದು ರ್ಯಾಂಕ್ನವರು ಒಂದೊಂದು ಭಾಷಣ ಮಾಡಬೇಕು. ಅಂದ್ರೆ ಒಂದು 40-50 ಕರ್ನಲ್ಸ್ ಏನು ರಿಟೈರ್ ಆಗ್ತಾ ಇದ್ರಲ್ಲ, ಅದ್ರ ಬಗ್ಗೆ ನನ್ನ ಹೆಸರು ಸೆಲೆಕ್ಟ್ ಮಾಡಿದ್ರು. ಸೊ ಅವರು ಏನಪ್ಪಾ ಅಂದ್ರೆ ಅವ್ರ ಮುಂದೆ ಭಾಷಣ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ಒಬ್ಬ ಬ್ರಿಗೇಡಿಯರು, ಜನರಲ್ಸ್ ಎಲ್ಲರಿಗೂ ಒಬ್ಬೊಬ್ರಿಗೆ ಒಂದು ರೆಪ್ರೆಸೆಂಟೇಟಿವ್ಸ್ ಇರ್ತವೆ. ಸೊ ಆ ಟೈಪ್ ಮಾಡಿ ಅವ್ರಿಗೆ ಏನಪ್ಪಾ ಅಂದ್ರೆ ಒಂದು ಸಜೆಷನ್ಸ್ ಅವೆಲ್ಲ ಕೊಟ್ಟಿದ್ದೆ. ಆಮೇಲೆ ಬಂದು ಮಾತಾಡಿಸಿದ್ರು. ಆ ಟೈಪ್ ಅನ್ಫಾರ್ಚುನೇಟ್ಲಿ ಡೈಡ್ ಇನ್ ಏರ್ ಕ್ರಾಶ್. ಅದರ್ವೈಸ್ ಕ್ವೈಟ್ ಎ ನೈಸ್ ಗೈ, ಕ್ವೈಟ್ ನೈಸ್. ಹೌದು, ಅವ್ರ ಬಗ್ಗೆ ಸಾಕಷ್ಟು ನಾವೆಲ್ಲ ಓದಿದೀವಿ. ಹೀಗೆ ನೀವು ಬಿಜಾಪುರ ಸೈನಿಕ ಶಾಲೆಯಿಂದ ಇಷ್ಟು ದೊಡ್ಡ ಹುದ್ದೆ ಕರ್ನಲ್ ಆಗಿ, ಅದು ಇಂಥವ್ರನ್ನೆಲ್ಲ
ಭೇಟಿಯಾಗಿ ನಿಮ್ಮ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನ ಗಳಿಸ್ಕೊಂಡ್ರಲ್ಲ, ಈ ಸಾರ್ಥಕತೆ ಬಹುಶಃ ನಿಮ್ಮ ತಂದೆಗೂ ಇತ್ತು ಅಂತ ಅಂದ್ಕೋತೀನಿ ನಾನು. ಇಷ್ಟೆಲ್ಲ ನೀವು ಸಾಧನೆ ಮಾಡಿದಾಗ ಮೊದಲೇ ಹೇಳ್ತಾ ಇದ್ರು ನಿನ್ ದೇಶಕ್ಕಾಗಿ ಕೆಲಸ ಮಾಡು ಅಂತ ಹೇಳಿದ್ರು ಅವರು. ಆದ್ರೆ ನೀವು ಇದನ್ನೆಲ್ಲ ಮಾಡಿದಾಗ ನಿಮ್ಮ ತಂದೆ ಅವ್ರದ್ದು ಸಾಧನೆ ಇದೆ. ಅವ್ರು ಏನಪ್ಪ ಅಂದ್ರೆ ಸ್ಟೇಟಿಗೆ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ತಗೊಂಡ್ರು ಅವರು. ಬೇಸಿಕಲಿ ಟೀಚರ್. ಅದಾದ ನಂತರ ರಿಟೈರ್ಮೆಂಟ್ ಆದ ನಂತರ ನನ್ಕಿನ ಜಾಸ್ತಿ ಕಾಂಟ್ರಿಬ್ಯೂಷನ್ ನಮ್ಮ ಫಾದರ್ದಿದೆ. ಅದು ಏನೋ ರಿಟೈರ್ಮೆಂಟ್ ಆದ ನಂತರ ಸಾಯುವವರೆಗೆ 84 ವಯಸ್ಸಿನವರೆಗೆ ಎಲ್ಲ 3-4 ಸ್ಕೂಲ್ಸ್ ಅಲ್ಲಿ ನಮ್ಮ ವಿಲೇಜ್ ದಲ್ಲಿ ಇರ್ತದಲ್ಲ ಫ್ರೀ ಕ್ಲಾಸಸ್ ತಗೊಂತಿದ್ರು ಅವರು ಎಲ್ಲ ಸ್ಟೂಡೆಂಟ್ಸ್ಗೆ. ಸೊ ಅದು ಒಂದು ಅವ್ರ ಗ್ರೇಟೆಸ್ಟ್ ಅಚೀವ್ಮೆಂಟ್. ಮತ್ತೆ ಅವ್ರು ನಮ್ಮ ಬಗ್ಗೆ ಬಹಳಷ್ಟು ಪ್ರೌಡ್ ಫೀಲ್ ಮಾಡ್ತಿದ್ರು. ಯಾಕಂದ್ರೆ ನಾವು ಹಿರಿಯ ಮಗ, ಅದು ನಾವು ನೌಕರಿ ಬಂದ್ಕೊಳ್ಳೇನೆ ಎಲ್ಲ ಏನಪ್ಪಾ ಅಂದ್ರೆ ನಾವು ಫೈನಾನ್ಷಿಯಲಿ ಅಷ್ಟು ಒಬ್ಬ ಟೀಚರ್ ಮಕ್ಕಳು ಎಷ್ಟಿರ್ತಾರೆ 3-4 ಮಂದಿ ಫ್ಯಾಮಿಲಿ, ಅದ್ರಾಗ ಏನಪ್ಪ ಎಕನಾಮಿಕಲಿ ಡೆವಲಪ್ ಆದದ್ದೇ ನನ್ನ ನೌಕರಿಯಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ನಮ್ಮ ಅಣ್ಣ ತಮ್ಮರು ಇಬ್ಬರು ಎಲ್ಲರೂ ಬ್ಯಾಂಕ್ ಇದರಲ್ಲಿ ಕೆಲಸ ಮಾಡಿದ್ರು ಅವರು. ಸೊ ದಟ್ ವೇ ಅವ್ರು ಮಾಡಿದ ಒಂದು ಶಿಕ್ಷಕ ಮಾಡಿದ ದೇಣಿಗೆ ಅವರಿಂದ ಎಷ್ಟೋ ಸ್ಟೂಡೆಂಟ್ಸ್ ಓದಿ ಅದ್ರ ಪುಣ್ಯ ನಮ್ಗೆ ಅದ್ರ ಪುಣ್ಯ ನಮ್ಗೆ ಸಿಕ್ತೆ ಅಂತ ಅನಿಸ್ತದೆ. ಎಲ್ಲರ ವಿಷಯ ಹೇಳಿದ್ರಿ. ನಿಮ್ ತಾಯಿ ವಿಷಯ, ನಮ್ ತಾಯಿ ಬೇಸಿಕಲಿ ಹೌಸ್ ವೈಫ್. ನಿಮ್ ಬಗ್ಗೆ ತುಂಬಾ ಖುಷಿ, ತುಂಬಾ ಅವ್ರು ಬಹಳಷ್ಟು ಖುಷಿ ಪಡ್ತಾರೆ. ಅದಕ್ಕೆ ನಾನು ಕಾಶ್ಮೀರದಾಗ ನಾನು ಪೋಸ್ಟಿಂಗ್ ಇದ್ದಾಗ ಬಹಳಷ್ಟು ಪವರ್ಫುಲ್ ಪೋಸ್ಟ್ ದಲ್ಲಿ ಇದ್ದೆ. ನಮ್ಮ ಫ್ಯಾಮಿಲಿದಾಗ ಎಲ್ಲರೂ ಯಾರ್ಯಾರು ಇದ್ದಾರೆ ಎಲ್ಲರಿಗೆ ಕಾಶ್ಮೀರ ತೋರಿಸಿದೆ. ನೀವು ಏನಂತಂದ್ರೆ ಸ್ವೀಡನ್ ನೋಡ್ಬೋದು, ಸಿಂಗಾಪುರ್ ನೋಡ್ಬೋದು, ಕಾಶ್ಮೀರ ನೋಡೋದು ಕಷ್ಟ. ಸೊ ಎಲ್ಲರಿಗೂ ಕಾಶ್ಮೀರ ತೋರಿಸ್ಬಿಟ್ಟೆ ನಾನು. ಅದೇ ಹೀಗೆ ತುಂಬಾ ಖುಷಿ ಆಗುತ್ತೆ. ಕರ್ನಲ್ ವೆಂಕಟೇಶ್ ನಾಯ್ಕ ಅವರೇ, ತೀರಾ ಸಾಮಾನ್ಯವಾದ ಒಂದು ಜೀವನ ಆರಂಭ ಆಗಿದ್ದು ಎಷ್ಟೊಂದು ಅದ್ಭುತವಾದ ಕೊಡುಗೆಯ ಜೊತೆಗೆ ಒಂದು ಜೀವನ ನಡೆಯಿತು ಅಂತಂದ್ರೆ ದೊಡ್ಡ ಸುಯೋಗ ಅದು. ಅದು ದೇಶಕ್ಕೆ ನೀವು ಕೊಡುವಂತಹ ಅಥವಾ ಯಾರೇ ಆದರೂ ಕೊಡುವಂತಹ ಒಂದು ದೊಡ್ಡ ಕೊಡುಗೆ. ಅದು ನೀವು ಹೀಗೆ ಸೈನ್ಯಕ್ಕೆ ಸೇರೋದ್ರ ಮೂಲಕ ನೀವು ಕೊಟ್ಟಿದ್ದೀರಾ. ನಿಮ್ಮ ಜೀವನ ಪೂರ್ಣವಾಗಿ ಧನ್ಯವಾಗಿದೆ ಅಂತ ನಾನು ಶ್ರೋತೃಗಳೆಲ್ಲರ ಪರವಾಗಿ ಹೇಳಬಹುದು ಅಂತ ಅನ್ಸುತ್ತೆ. ತುಂಬಾ ಅಪರೂಪದ ನಿಮ್ಮ ಅನುಭವವನ್ನ ಇದುವರೆಗೆ ನಮ್ಮ ಜೊತೆ ಮಾತನಾಡ್ತಾ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಜೈ ಹಿಂದ್. ಜೈ ಹಿಂದ್ ಮೇಡಮ್. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯಕ್. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.